ಪರಪ್ಪನ ಅಗ್ರಹಾರ ಜೈಲಿನ ಮತ್ತೊಂದು ಸ್ಫೋಟಕ ಸುದ್ದಿ ಇದು. ಕಂಬಿ ಹಿಂದೆ ಕೈದಿಗಳ ಕಳ್ಳಾಟ ಈಗ ಮತ್ತೊಮ್ಮೆ ಬಟಾ ಬಯಲಾಗಿದೆ. ಇನ್ನು ಹೊಸದೇನಲ್ಲ, ಮತ್ತೊಮ್ಮೆ ಬಟಾ ಬಯಲಾಗಿದೆ. ಪರಪ್ಪನ ಅಗ್ರಹಾರದ ಜೈಲಿನ ಒಳಗಡೆ ಕೈದಿಗಳಿಗೆ ಏನೆಲ್ಲ ಸವಲತ್ತುಗಳು ವ್ಯವಸ್ಥೆಗಳಿದೆ ಅನ್ನೋದಕ್ಕೆ ಮತ್ತೊಂದು ಸ್ಫೋಟಕ ಸುದ್ದಿ. ಗುಬ್ಬಚ್ಚಿ ಸೀನನ್ನ ಹೈಟೆಕ್ ಅಡ್ಡೆಯಾದ ಪರಪ್ಪನ ಅಗ್ರಹಾರ ಹೋಟೆಲ್ ರೀತಿ ವಿಚಾರಣಾಧೀನ ಖೈದಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಈಗಲೂ ಕೂಡ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಮತ್ತು ಗ್ಯಾಂಗ್ಗೆ ಸಕಲ ವ್ಯವಸ್ಥೆಗಳು ಆಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾಧೀನ ಖೈದಿಗಳಿಗೆ ಜೈಲಲ್ಲೇ LED ಟಿವಿ ಸೌಲಭ್ಯ. ಹೇಗೆ ಸಾಧ್ಯ? ಅಡುಗೆ ಮಾಡೋದಕ್ಕೆ ಸ್ಟೌವ್ ಇದೆ, ಪಾತ್ರೆಗಳಿದೆ, ಅಡುಗೆ ಪದಾರ್ಥಗಳ ವ್ಯವಸ್ಥೆಗಳು ಎಲ್ಲವೂ ಕೂಡ ಇದೆ. ಟೋಟಲಿ ಕಿಚನ್ ಇದೆ. ಮೊಟ್ಟೆ ಟ್ರೇಗಳು, ಮಾಂಸ, ಚಿಕನ್ ಸೇರಿ ಹಲವು ರೀತಿ ವ್ಯವಸ್ಥೆಗಳಿದೆ. ಇದೆಲ್ಲವನ್ನ ಹೊರತುಪಡಿಸಿದಂಗೆ ಮೊಬೈಲ್ ಚಾರ್ಜರ್, ಪಾರ್ಟಿ ಮಾಡೋದಕ್ಕೆ ಸೌಂಡ್ ಬಾಕ್ಸ್, ಸಾಂಗ್ಸ್ ಹಾಕೊಂಡು ಪಾರಿವಾಳ ಹಿಡಿದು ಬಿಂದಾಸ್ ಫೋಟೋ ಶೂಟ್ ಕೂಡ ಮಾಡಿದ್ದಾರೆ ಜೈಲಲ್ಲಿ. ದೃಶ್ಯದಲ್ಲಿ ನೋಡ್ತಾ ಇದ್ವಿ. ನಾನ್ ವೆಜ್ ಆಹಾರ, ಏಸು ಫೋಟೋ ಎದುರಿಗೆ ಗುಬ್ಬಚ್ಚಿ ಸೀನಾ ಅಂಡ್ ಗ್ಯಾಂಗ್ ಪೋಸ್ ಕೊಟ್ಟಿರುವಂತಹ ಆ ಎಕ್ಸ್ಕ್ಲೂಸಿವ್ ಆದಂಥ ಫೋಟೋ ನೋಡ್ತಾ ಇದ್ವಿ. ನೋಡಿ, ಕಿಚನ್ ರೀತಿಯಾದಂಥ ವ್ಯವಸ್ಥೆ ಇದೆ. ಪಾರಿವಾಳ ಹಿಡಿದು ಫೋಟೋ ತೆಗೆದುಕೊಂಡಿದ್ದಂಥದ್ದು. ಏಸು ಕ್ರೈಸ್ನ ಹಿಂದೆ ಫೋಟೋದ ಮುಂಭಾಗದಲ್ಲಿ ಇಡೀ ಗ್ಯಾಂಗ್ ನಿಂತ್ಕೊಂಡು ಫೋಟೋಗೆ ಪೋಸ್ ಕೊಟ್ಟಂಥ ರೀತಿ. ಇದೊಂದೇ ಅಲ್ಲ, ಅನೇಕ ಫೋಟೋಗಳನ್ನು ನಾವು ತೋರಿಸ್ತಾ ಇದ್ವಿ. ಎಕ್ಸ್ಕ್ಲೂಸಿವ್ ಆದಂಥ ಫೋಟೋಸ್ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಅಪ್ಲೋಡ್ ಮಾಡಿದ್ದಾರೆ. ಗುಬ್ಬಚ್ಚಿ ಸೀನನ ಸಹಚರ ಅರವಿಂದ್ ಎಂಬಾತ, ಈತ ಆತನ ಸಹಚರ, ಗುಬ್ಬಚ್ಚಿ ಸೀನನ ಸಹಚರ ಹಾಗೂ ಕೊಲೆ ಆರೋಪಿಯಾಗಿರುವಂಥ ಅರವಿಂದ್ ಅನ್ನುವಂಥ ವ್ಯಕ್ತಿ ಜೈಲಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಅನ್ನೋದಕ್ಕೆ ತಾಜಾ ಉದಾಹರಣೆ. ಮತ್ತೊಂದು ತಾಜಾ ಉದಾಹರಣೆ. ಇತ್ತೀಚೆಗೆ ತಾನೇ ಪರಪ್ಪನ ಅಗ್ರಹಾರದಲ್ಲಿ ಇನ್ನೆಲ್ಲ ಅವಾಂತರಗಳು ಆಗಿತ್ತು ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಅದಾದ ನಂತರದಲ್ಲಿ ಟೈಟ್ ಸೆಕ್ಯೂರಿಟಿ ಇರುತ್ತೆ, ಹೆಚ್ಚಿನ ರೀತಿಯಲ್ಲಿ ಭದ್ರತೆ ವ್ಯವಸ್ಥೆಗಳನ್ನು ಮಾಡ್ತೀವಿ ಅಂತ ಖುದ್ದು ಗೃಹ ಸಚಿವ ಪರಮೇಶ್ವರ್ ಅವರು ಹೋಗಿ ಕೂಡ ಭೇಟಿ ಕೊಟ್ಟು ಬಂದಿದ್ರು. ದರ್ಶನ್ ಅವರ ರಾಜಾತಿಥ್ಯ ಕೇಸ್ ಆದ ನಂತರದಲ್ಲಿ. ಅದಾದ್ಮೇಲೆ ಮತ್ತೆ ನೋಡ್ತಾ ಇದ್ದೀವಿ ಈಗ. ನೋಡಿ, ಈ ರೀತಿಯಾಗಿ ಮೊನ್ನೆ ಬರ್ತ್ಡೇ ಆಚರಣೆಯ ಸಂದರ್ಭದಲ್ಲಿ ಹೊರಗಡೆ ಕೂಡ ಈ ರೀತಿಯಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿಜೃಂಭಣೆಯಿಂದ ಜೈಲು ಒಳಗಡೆ ಮಾಡಿರೋದು. ಜೈಲಲ್ಲಿ ಹುಟ್ಟುಹಬ್ಬದ ಆಚರಣೆ ನೋಡಿ, ಅದು ಕಾಲೇಜಿನಲ್ಲಿ ಕ್ಯಾಂಪಸ್ನಲ್ಲಿ ಕೂತ್ಕೊಂಡ ರೀತಿಯಲ್ಲಿ ಪೋಸ್ ಕೊಟ್ಟಿದ್ದಾರೆ. ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರೋದು. 8-10 ಜನ ಟೀಮೇ ಇದೆ. ಅಲ್ಲಲ್ಲಿ ಫೋಟೋಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಸೆಲ್ಫಿ. ಹಣದಾಸೆಗೆ ಕೈದಿಗಳ ಜೊತೆಗೆ ಜೈಲು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಶಾಮೀಲು. ಇನ್ಯಾರು ಕೊಡೋಕೆ ಸಾಧ್ಯ? ಜೈಲು ಅಧಿಕಾರಿಗಳು ಮತ್ತು ಆ ಭದ್ರತಾ ಸಿಬ್ಬಂದಿಗಳನ್ನ ಕಣ್ತಪ್ಪಿಸಿ ಯಾರಾದರೂ ಹೊರಗಡೆಯಿಂದ ಒಳಗಡೆ ಹೋಗಿ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಬರೋದಕ್ಕೆ ಸಾಧ್ಯ ಇದೆಯಾ? ಹಣದಾಸೆಗೆ ಅಧಿಕಾರಿಗಳು ಕೂಡ ಎಂಜಲು ಹಣದಾಸೆಗೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಹುಟ್ಟುಹಬ್ಬ ಆಚರಣೆ ಪರಪ್ಪನ ಅಗ್ರಹಾರದಲ್ಲಿ ಇದಕ್ಕೆಲ್ಲ ಅಲೌಡ್ ಇದೆಯಾ? ಅವಕಾಶ ಇದೆಯಾ? ಇನ್ಯಾರು ಭಯ ಪಡ್ತಾರೆ ಜೈಲಿಗೆ ಹೋಗೋದಕ್ಕೆ? ಮರ್ಡರ್ ಮಾಡಿ, ಮತ್ತೊಂದು ಮಗದೊಂದು ಕಾನೂನು ಬಾಹಿರ ಚಟುವಟಿಕೆ ಮಾಡಿ ಜೈಲು ಸೇರುವಂತಹ ಆರೋಪಿಗಳು, ಖೈದಿಗಳು, ಅಪರಾಧಿಗಳು ಜೈಲಲ್ಲಿ ಇರೋದಕ್ಕೆ ಹೇಗೆ ಭಯ ಪಡ್ತಾರೆ? ಜೈಲಲ್ಲಿದ್ದು ನಾನು ಮಾಡಿದ್ದು ತಪ್ಪಾಯಿತು ಅಂತ ಪಶ್ಚಾತ್ತಾಪ ಪಟ್ಟು ಹೊರಗಡೆ ಬಂದು ಹೊಸ ಮನುಷ್ಯನ ರೀತಿಯಲ್ಲಿ ಬದುಕಬೇಕು ಅನ್ನುವಂಥ ಕಾರಣಕ್ಕಾಗೇನೆ ಜೈಲು ಶಿಕ್ಷೆಯನ್ನು ವಿಧಿಸೋದು. ಬಟ್ ಪರಪ್ಪನ ಅಗ್ರಹಾರದಲ್ಲಿ ಆಗ್ತಾ ಇರೋದು ಇದು.